ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ಕೂಡ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಭಾರತದ ದಾಳಿ ಹಿನ್ನೆಲೆಯಲ್ಲಿ ಪರಾರಿಯಾಗಿದ್ದಾರೆ ಪಾಕ್ ಸೇನಾ ಮುಖ್ಯಸ್ಥ. ಭಾರತೀಯ ಸೇನಾ ದಾಳಿಗೆ ತತ್ತರಿಸಿ ಪತ್ರಗುಟ್ಟು ಹೋಗಿದೆ ಪಾಕಿಸ್ತಾನ. ಭಾರತೀಯ ಬಲಾಢ್ಯ ದಾಳಿಗೆ, ಭಾರತದ ಸೇನಾ ಪಡೆಯ ದಾಳಿಗೆ ಪಾಕಿಸ್ತಾನ ಪತ್ರಗುಟ್ಟು ಹೋಗಿದೆ. ಪಾಕ್ ಸೇನಾ ಮುಖ್ಯಸ್ಥ ಬಿಲ ಸೇರಿಕೊಂಡಿದ್ದಾನೆ. ಭಾರತದ ಸೇನಾ ದಾಳಿಗೆ ತತ್ತರಿಸಿ ಹೋದ ಪಾಕಿಸ್ತಾನದ ಸೇನಾ ಅಧಿಕಾರಿ ಬಂಕರ್ ಸೇರಿಕೊಂಡಿದ್ದಾನೆ. ಬಿಲವನ್ನ ಅಡಗಿ ಕೂತಿದ್ದಾನೆ. ಬಿಲದಲ್ಲಿ ಅಡಗಿ ಕೂತಿದ್ದಾನೆ ಆಸಿಂ ಮುನೀರ್. ಈತನೇ ಮುಖ್ಯ ಕಾರಣ. ಆಸಿಂ ಮುನೀರ್ ಕದನ ವಿರಾಮ ಉಲ್ಲಂಘನೆ ಆಗೋದಕ್ಕೂ ಈತನೇ ಕಾರಣ. ಭಾರತದ ವಿರುದ್ಧವಾಗಿ ದಂಗೆ ಏಳೋದಕ್ಕೂ ಈತನೇ ಕಾರಣ. ಟೂ ನೇಷನ್ ಥಿಯರಿಯನ್ನ ಅಲ್ಲಿ ಪಾಕಿಸ್ತಾನದ ಜನಗಳಿಗೆ ಹೇಳ್ತಾನೆ. ಭಾರತದ ಜನಗಳು ನಮಗೆ, ನಾವಿಬ್ಬರು ಕೂಡ ಒಗ್ಗಟ್ಟಾಗಿ ಬದಲಿಕ್ಕೆ ಆಗಲ್ಲ ಅಂತ ಅಲ್ಲಿನ ಜನಗಳಿಗೆ ಹೇಳ್ತಾ ಇರ್ತಾನೆ. ಧರ್ಮದ ಕೋಮು ತಲೆಗೆರೆಸಿಕೊಂಡು ಮಾತನಾಡುವ ಪಾಕಿಸ್ತಾನದ ಒಂದು ಕ್ರಿಮಿ ಭಾರತದ ದಾಳಿಗೆ ಪರಾರಿಯಾಗಿ ಹೋಗಿದ್ದಾನೆ. ಬಿಲ ಅವಿತು ಕೂತಿದ್ದಾನೆ. ಸೇನಾ ದಾಳಿ ಆಗ್ತಾ ಇದ್ದಂತೆ ಬಂಕರ್ ಸೇರಿಕೊಂಡಿದ್ದಾನೆ. ಎರಡು ದೇಶಗಳ ನಡುವಿನ ಮಾತುಕತೆಯಲ್ಲಿ ಒಂದ್ ಕಡೆ ಆಗ್ತಾ ಇದ್ರೆ ಭಾರತದ ದಾಳಿಗೆ ಪತ್ರಗುಟ್ಟು ಹೋಗಿದ್ದಾನೆ. ಸೇನಾ ದಾಳಿಯಿಂದ ಈಗಾಗಲೇ ಈ ಆಸಿಂ ಮುನೀರ್ ಮುಖ್ಯ ಪಾತ್ರ ವಹಿಸ್ತಾನೆ. ಎರಡು ದೇಶಗಳ ನಡುವಿನ ಉದ್ವಿಗ್ನ ವಾತಾವರಣಕ್ಕೆ ಈತನೇ ಮುಖ್ಯ ಕಾರಣ. ಪಾಕ್ನ ಮತ್ತೊಬ್ಬ ಕಮಾಂಡೋ ಸಾವು. ಪಾಕಿಸ್ತಾನದ ಕಮಾಂಡೋ ರಹಮಾನ್ ಸಾವಾಗಿದೆ. ಪಾಕ್ನ ಮತ್ತೊಬ್ಬ ಕಮಾಂಡೋ ಸಾವಾಗಿದೆ. ಲಾಹೋರ್ ಏರ್ ಬೇಸ್ ಮೇಲೆ ಭಾರತ ದಾಳಿಯಾದ ಸಂದರ್ಭದಲ್ಲಿ ಈ ಸಾವಾಗಿದೆ. ಒಂದು ಕಡೆ ಭಾರತದ ದಾಳಿಯಿಂದ ಆಸಿಂ ಮುನೀರ್ ಬಿಲ ಸೇರಿಕೊಂಡಿದ್ದಾರೆ. ಪಾಕಿಸ್ತಾನದ ಕಮಾಂಡೋ ರಹಮಾನ್ ಸಾವಾಗಿದೆ. ಒಂದು ಕಡೆ ಆರ್ಮಿ ಬೇಸ್ಗಳ ಮೇಲೆ ಭಾರತ ದಾಳಿಗೆ ಮುಂದಾಗ್ತಾ ಇದೆ. ಛಿದ್ರ ಆಗ್ತಾ ಇದೆ. ಒಂದು ಕಡೆ ಬಲಾಢ್ಯವಾದ S-400 ಸುದರ್ಶನ ಚಕ್ರ ಅವರು ಮಾಡ್ತಕ್ಕಂಥ ಎಲ್ಲಾ ದಾಳಿಗಳನ್ನ ಯಶಸ್ವಿಯಾಗಿ ನಿರ್ನಾಮ ಮಾಡ್ತಾ ಇದೆ, ಧ್ವಂಸಗೊಳಿಸ್ತಾ ಇದೆ. ಅವರು ಮಾಡ್ತಕ್ಕಂಥ ಎಲ್ಲಾ ಪ್ರಯತ್ನಗಳು ಕೂಡ ಛಿದ್ರವಾಗಿ ಉಡೀಸ್ ಮಾಡಲಾಗ್ತಾ ಇದೆ ಭಾರತದ ಸೇನೆಯಿಂದ. ಈಗ ಭಾರತ ಯಾವಾಗಲೂ ಏನಾದರೂ ದಾಳಿ ಮಾಡ್ತು ಅಂದ್ರೆ ಪಾಕಿಸ್ತಾನದಲ್ಲಿ ಯಾವ ಪ್ರದೇಶದಲ್ಲಿ ಬಾಂಬ್ ಹಾಕ್ಬೇಕಂದ್ರೂ, ಯಾವ ಪ್ರದೇಶದಲ್ಲಿ ಮಿಸೈಲ್ ದಾಳಿ ಮಾಡ್ಬೇಕಂದ್ರೂ ಕೂಡ ಸ್ಪಷ್ಟವಾಗಿ ಯಶಸ್ವಿಯಾಗಿ ಆ ಕಾರ್ಯಾಚರಣೆಯನ್ನ ಮಾಡಬಹುದು. ಯಾಕಂದ್ರೆ ಅಷ್ಟು ವಿಫಲವಾಗಿದೆ ಅಲ್ಲಿನ ಸೇನೆ. ಅಲರ್ಟ್ ಆಗಿಲ್ಲ, ನಿದ್ದೆ ಮಾಡ್ತಾ ಇರ್ತಾರೆ. ಅಲ್ಲಿರ್ತಕ್ಕಂಥ ಸೇನಾ ರಕ್ಷಣಾ ಸಾಮಗ್ರಿಗಳೆಲ್ಲವೂ ಕೂಡ ಚೀನಿ ಸಾಮಗ್ರಿಗಳು, ಅವರೇ ಇರ್ತಕ್ಕಂಥ ಹಳೆ ಗುಜರಿ ಸಾಮಾನುಗಳು ಎಲ್ಲವೂ ಕೂಡ ವಿಫಲವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪಾಕ್ನ ಮತ್ತೊಬ್ಬ ಕಮಾಂಡೋ ಸಾವಾಗಿದೆ. ಪಾಕಿಸ್ತಾನದ ಕಮಾಂಡೋ ರಹಮಾನ್ ಸಾವಾಗಿದ್ದಾನೆ. ಲಾಹೋರ್ನ ಏರ್ ಬೇಸ್ ಮೇಲೆ ಭಾರತ ದಾಳಿ ಮಾಡಿತ್ತು. ದಾಳಿಯಾದ ಸಂದರ್ಭದಲ್ಲಿ ಈತನ ಸಾವಾಗಿದೆ ಅಂತ ಈಗ ಬಹಿರಂಗವಾಗ್ತಾ ಇದೆ. ಈ ದಾಳಿಗೆ ಪರಿಣಾಮವಾಗ್ತಾ ಇದ್ದಂತೆ ಒಂದ್ ಕಡೆ ಕದನ ವಿರಾಮವನ್ನ ಘೋಷಣೆ ಮಾಡಿ ಅಂತ ತಾರಾತೂರಿಯಾಗಿ ಮುಂದೆ ಬರ್ತಾರೆ. ತಾರಾತೂರವಾಗಿ ಎಲ್ಲದರ ನಡುವೆ ಇವತ್ತು ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. DGMOಗಳ ಮೂಲಕವಾಗಿ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಒಂದ್ ಕಡೆ ಬಿಲ ಸೇರಿಕೊಂಡಿದ್ದಾನೆ ಆಸಿಂ ಮುನೀರ್. ಈತನಿಂದಲೇ ಎಲ್ಲ ಕಾರಣ ಆಗಿತ್ತು. ಕೋಮನ್ನ ತಲೆಗೆರೆಸಿಕೊಂಡು ಜೊತೆಗೆ ಆ ಸರ್ಕಾರ ಹೇಳುವಂತಹ ಮಾತನ್ನ ಕೇಳದೆ ಈಗ ಭಾರತ ಮತ್ತು ಪಾಕ್ DGMOಗಳ ನಡುವೆ ಮತ್ತೆ ಸಂಜೆ ಚರ್ಚೆಯಾಗುತ್ತೆ. ಈಗ ಚರ್ಚೆಯಾಗದೆ ಮತ್ತೆ ಸಂಜೆ ಎರಡನೇ ಸುತ್ತಿನ ಚರ್ಚೆಯಾಗುತ್ತೆ. ಕದನ ವಿರಾಮ ಸಂಬಂಧ ಎರಡು ದೇಶಗಳ DGMOಗಳ ಸಭೆ ಮತ್ತೆ ಸಂಜೆ ಕೂಡ ಚರ್ಚೆಯಾಗುತ್ತೆ. ಈಗಾಗಲೇ ಒಂದು ಸುತ್ತಿನ ಚರ್ಚೆಯಾಗಿದೆ. ಇನ್ನೊಂದು ಸುತ್ತಿನ ಚರ್ಚೆ ಮತ್ತೆ ಸಂಜೆ ಪ್ರಾರಂಭವಾಗುತ್ತೆ. ಎರಡು ದೇಶಗಳ DGMOಗಳ ಸಭೆ ಒಂದು ಕಡೆ ಪ್ರಾರಂಭವಾಗಿದೆ. ಸಭೆ ಆರಂಭವಾಗಿದೆ, ಮಾತನಾಡ್ತಾ ಇದ್ದಾರೆ ಕೂಡ. ಇನ್ನೊಂದು ಸುತ್ತಿನ ಚರ್ಚೆ ಸಂಜೆ ನಡೆಯುತ್ತೆ. ಈಗಾಗಲೇ ಭಾರತದ ದಾಳಿಗೆ ಪತ್ರಗುಟ್ಟು ಹೋಗೋದು. ಭಾರತ ಮತ್ತು ಪಾಕ್ DGMOಗಳ ಸಭೆ ಆರಂಭವಾಗಿದೆ. ಈ ಸಭೆಯಲ್ಲಿ ಎರಡನೇ ಸುತ್ತಿನ ಜೊತೆಗೆ ಈ ಸಂಬಂಧ, ಕದನ ವಿರಾಮದ ಸಂಬಂಧ, ಎರಡು ದೇಶಗಳ ನಡುವಿನ DGMOಗಳ ಸಭೆ ಮತ್ತೆ ಸಂಜೆ ಈ ಚರ್ಚೆಗೆ ಸಂಬಂಧಪಟ್ಟಂತೆ ಮತ್ತೆ ಚರ್ಚೆ ಮಾಡ್ತಾರೆ. ಈಗಾಗಲೇ ತಂತ್ರಜ್ಞಾನದ ಮೂಲಕವಾಗಿ ಸಭೆ ಆರಂಭವಾಗಿದೆ, ಮಾತನಾಡ್ತಾ ಇದ್ದಾರೆ ಕೂಡ. ಭಾರತದ DGMO ಜೊತೆಗೆ ಪಾಕಿಸ್ತಾನದ DGMO ಇಬ್ಬರು ಕೂಡ ಮಾತನಾಡ್ತಾ ಇದ್ದಾರೆ. ಮತ್ತೊಂದು ಸುತ್ತಿನ ಚರ್ಚೆ ಸಂಜೆ ನಡೆಯುತ್ತೆ. ಈಗಾಗಲೇ ಒಂದು ರೀತಿಯಾಗಿ ಭಾರತ ಮಾಡಿದ ದಾಳಿಗೆ ಪಾಕ್ನ ಸೇನಾ ಮುಖ್ಯಸ್ಥ ಪರಾರಿಯಾಗಿದ್ದಾನೆ ಆಸಿಂ ಮುನೀರ್. ಜೊತೆಗೆ ಅಲ್ಲಿರ್ತಕ್ಕಂಥ ಕಮಾಂಡೋ ರಹಮಾನ್ ಈತ ಸಾವಿಗೀಡಾಗಿದ್ದಾನೆ.
ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದ್ರೆ, ಭಾರತ ಏನಾದರೂ ದಾಳಿ ಮಾಡಿಬಿಟ್ರೆ ಪಾಕಿಸ್ತಾನ ಬಿಲ ಸೇರಿಕೊಳ್ಳುವ ಪರಿಸ್ಥಿತಿ ಉಂಟಾಗ್ತಾ ಇದೆ. ಭಾರತ ಮೊದಲ ಬಾರಿಗೆ ದಾಳಿ ಮಾಡಿದ ಸಂದರ್ಭದಲ್ಲಿ ಈ ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಮಂತ್ರಿ ಬಿಲ ಸೇರಿಕೊಂಡಿದ್ರು. ಭಾರತದ ವಿರುದ್ಧವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರನ್ನ ಹೇಳಿಕೊಳ್ಳಕ್ಕೆ ಧೈರ್ಯವಿಲ್ಲದ ಹೇಡಿ ಅಂತ ಅಲ್ಲಿರ್ತಕ್ಕಂಥ ಪಾಕಿಸ್ತಾನದ ಸಂಸದರೇ ನೇರವಾಗಿ ಆರೋಪ ಮಾಡ್ತಾರೆ. ನರೇಂದ್ರ ಮೋದಿ ಹೆಸರನ್ನ ಹೇಳೋದಕ್ಕೆ ಆಗಲ್ಲ, ಹೇಡಿ ನೀನು ಅಂತ ಪಾಕಿಸ್ತಾನದವರೇ ಶಹಬಾಜ್ ಶರೀಫ್ ವಿರುದ್ಧ ದಂಗೆ ಹೇಳ್ತಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ಪ್ರಜೆಗಳು ಕೂಡ ಯಾವಾಗ ಪಾಕಿಸ್ತಾನದ ನೀರು ಏನು ಭಾರತದಿಂದ ಬರತಕ್ಕಂಥ ನೀರು ನಿಲ್ತೋ ಆಗ್ಲಿಂದಲೇ ಅಲ್ಲಿ ಎಲ್ಲವೂ ಕೂಡ ತಂತ್ರವಾಗುತ್ತೆ.